ನಮಸ್ಕಾರ ವೀಕ್ಷಕರೇ, ವೆಲ್ತ್ ಇನ್ಫೋ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸುಮಂತ್. ವೀಕ್ಷಕರೇ, ನಾನು 2 ಇಯರ್ಸ್ ಆದಮೇಲೆ ಫಸ್ಟ್ ವೀಡಿಯೋ ನಮ್ಮ ಚಾನಲಲ್ಲಿ ಹಾಕ್ತಾಯಿದ್ದೀನಿ. ಕೆಲವೊಂದು ಫ್ಯಾಮಿಲಿ ರೀಸನಿಂದ ಮತ್ತು ಪರ್ಸ್ನಲ್ ಕೆಲಸದ ಒಂದು ಕಾರಣಗಳಿಂದನೂ ಕೂಡ ನಾನು ಯಾವುದೇ ಒಂದು ವೀಡಿಯೋನು ಕೂಡ ಹಾಕೋದಕ್ಕೆ ಆಗಿರಲಿಲ್ಲ. ಭಾಳ ಜನ ಮೆಸೇಜ್ ಮಾಡಿ ಹೇಳೋರು, ಕಾಲ್ ಮಾಡಿ ಕೂಡ ಕೇಳೋರು. ಬಟ್ ಅವರೆಲ್ಲರೂ ಕಾಲ್ ಮಾಡಿದಾಗ ನನಗೆ ಮಾಡಬೇಕಂತ ಅನ್ನಿಸ್ತಾ ಇತ್ತು. ಹಾಗೆ ಮತ್ತು ಅದು ಪೋಸ್ಟ್ಪೋನ್ ಮಾಡ್ತಾನೆ ಇದ್ದೆ. ಫೈನಲಿ ಮಾಡೋಣ ಅಂತೇಳಿ ಇವತ್ತು ಈ ಒಂದು ವೀಡಿಯೋನ ನಾನು ಮಾಡ್ತಾಯಿದ್ದೀನಿ. ಇವತ್ತಿನ ಈ ಒಂದು ವೀಡಿಯೋ ಟಾಪಿಕ್ ಬಂದ್ಬಿಟ್ಟು ಪೇಷನ್ಸ್ ತಾಳ್ಮೆ ಏನಿದೆಯಲ್ಲ ಅದು ಪಾವತಿಸ್ತದೆ. ಸ್ಟಾಕ್ ಮಾರ್ಕೆಟಲ್ಲಿ ಇದು ಪಾವತಿಸ್ತದೆ. ಭಾಳ ಜನಕ್ಕೆ ಪೇಷನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಅದು ನಮ್ಮ ಒಂದು ಲೈಫಲ್ಲಿ ಹೇಗೆ ಚೇಂಜ್ ಆಗ್ತಾ ಹೋಗುತ್ತೆ ಅಂತೇಳಿ ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ವೀಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಮ್ಮ ಚಾನಲನ್ನು ಪ್ಲೇಲಿಸ್ಟ್ಗೆ ಬಂದರೆ ನಾನು ಬೇರೆ ಕಂಟೆಂಟ್ ಮೇಲೆ ಒಂದು ಸಪ್ರೇಟ್ ಪ್ಲೇಲಿಸ್ಟೇ ರೆಡಿ ಮಾಡಿದ್ದೀನಿ. ನಿಮಗೆ ಬೇಸಿಕ್ ಸ್ಟಾಕ್ ಮಾರ್ಕೆಟ್ ಬೇಕಿದ್ರೆ ಈ ಒಂದು ಪ್ಲೇಲಿಸ್ಟ್ನ ನೋಡ್ಬೋದು. ಮತ್ತು ಆಪ್ಷನ್ಸ್ ಯಾವ ಥರ ವರ್ಕ್ ಆಗುತ್ತೆ ಅಂತೇಳಿ ನಾನು ಈ ಒಂದು ಪ್ಲೇಲಿಸ್ಟಲ್ಲಿ ಹೇಳಿದ್ದೀನಿ. ಫ್ಯೂಚರ್ಸ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಕೂಡ ಇಲ್ಲೂ ಕೂಡ ಹೇಳಿದ್ದೀನಿ. ಭಾಳ ಜನ ಅವರು ಪೇಯ್ಡ್ ಕೋರ್ಸಸ್ನ ತೊಗೊಂಡ್ಮೇಲೆ 2-3 ಕಡೆ ತೊಗೊಂಡ್ಮೇಲೆ ನನಗೆ ಕಾಲ್ ಮಾಡಿ ಹೇಳಿದ್ದಾರೆ, ಸರ್ ನಿಮ್ಮ ಒಂದು ವೀಡಿಯೋ ನೋಡಿದ ಮೇಲೆ ನಮಗೆ ಫ್ಯೂಚರ್ಸ್ ಆಪ್ಷನ್ಸು ಹೇಗೆ ವರ್ಕ್ ಆಗುತ್ತೆ ಅಂತೇಳಿ ಅರ್ಥ ಆಗಿದೆ ಅಂತೇಳಿ ನನಗೆ ತುಂಬ ಖುಷಿಯಾಗಿದೆ. ಅದು ಆ ಥರ ಒಂದು ಕೇಳಿದಾಗ ಒಂದು ಫೀಡ್ಬ್ಯಾಕ್ ನಾನು ಫೋನ್ ಮಾಡಿ ಹೇಳಿದಾಗ ನಮಗೆ ತುಂಬ ಖುಷಿಯಾಗುತ್ತೆ. ಸೊ ನೆಕ್ಸ್ಟು ನಾವು ನಮ್ಮ ಒಂದು ಟಾಪಿಕ್ ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟಲ್ಲಿ ಪೇಷನ್ಸ್ ಅಥವಾ ತಾಳ್ಮೆ ಏನಿದೆಯಲ್ಲ ಅದು ಪಾವತಿಸ್ತದೆ. ಅದು ಹೇಗೆ ವರ್ಕ್ ಆಗುತ್ತೆ, ಸ್ಟಾಕ್ಸಲ್ಲಿ ಹೇಗೆ ವರ್ಕ್ ಆಗುತ್ತೆ, ಸ್ಟಾಕ್ಸಲ್ಲಿ ನಮ್ಮ ಒಂದು ಮೈಂಡ್ಸೆಟ್ ಯಾವ ಥರ ಚೇಂಜ್ ಆಗ್ತಾ ಹೋಗುತ್ತೆ, ಮ್ಯೂಚುವಲ್ ಫಂಡಲ್ಲಿ ಹೇಗೆ ವರ್ಕ್ ಆಗುತ್ತೆ, ಮ್ಯೂಚುವಲ್ ಫಂಡಲ್ಲಿ ನಮ್ಮ ಒಂದು ಮೈಂಡ್ಸೆಟ್ ಹೇಗೆ ಚೇಂಜ್ ಆಗ್ತಾ ಹೋಗುತ್ತೆ ಅನ್ನೋದನ್ನು ನಾನು ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ವೀಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಿ. ಫಸ್ಟು ನಾವು ಸ್ಟಾಕ್ ಬಗ್ಗೆ ನಾವು ನೋಡ್ತಾ ಬಂದಾಗ, ಸ್ಟಾಕ್ ಮಾರ್ಕೆಟಲ್ಲಿ ನೀವು ಆ ಒಂದು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಸ್ಟಾಕನ್ನು ನೀವು ಎಷ್ಟು ಚೆನ್ನಾಗಿ ತಿಳ್ಕೊತೀರಾ ಅಷ್ಟು ನಿಮಗೆ ಆ ಒಂದು ಸ್ಟಾಕು ನಿಮ್ಮ ಒಂದು ಅಮೌಂಟ್ನ ಮಲ್ಟಿಪ್ಲೈ ಮಾಡ್ತಾ ಹೋಗುತ್ತೆ ಅಂತೇಳಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಮತ್ತು ನೀವೇನಾದರೂ ಮಾರ್ಕೆಟಲ್ಲಿ ದುಡ್ಡು ಮಾಡ್ಕೋಬೇಕಂತ ಮಾಡ್ಕೊಂಡಿದ್ರೆ ಅವೆಲ್ಲವೂ ಸಾಧ್ಯ ಆಗೋದು ಸ್ಮಾಲ್ ಆ್ಯಂಡ್ ಮಿಡ್ ಕ್ಯಾಪ್ ಸ್ಟಾಕ್ಸಿಂದ ಮಾತ್ರ. ನಿಮ್ಮ ಒಂದು ಅಮೌಂಟ್ ಏನಿದೆಲ್ಲ 10 ಟೈಮ್ಸು 20 ಟೈಮ್ಸ್ ಆಗ್ತಾ ಹೋಗುತ್ತೆ. ನೀವು ಯಾವುದಾದ್ರೂ ಒಂದು ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದು ತುಂಬ ಚೆನ್ನಾಗಿದೆ, ಅದು ಇಯರ್ ಬೇಸಿಸಲ್ಲಿ ತುಂಬ ಚೆನ್ನಾಗಿ ಅದರ ಒಂದು ಸೇಲ್ಸ್ ಎಕ್ಸ್ಪ್ಯಾಂಡ್ ಆಗ್ತಾಯಿದೆ, ಅವರ ಒಂದು ಬಿಸ್ನೆಸ್ ಅವರು ಇಂಪ್ರೂವ್ ಮಾಡ್ತಾಯಿದ್ದಾರೆ ಮತ್ತು ಬಿಸ್ನೆಸ್ನಲ್ಲಿ ಅವ್ರು ಎಕ್ಸ್ಪ್ಯಾಂಡ್ ಮಾಡ್ತಿದ್ದಾರೆ ಅಂತಂದಾಗ ನೀವು ಆ ಒಂದು ಸ್ಟಾಕು ಮೂವ್ ಆಗ್ತಾಯಿಲ್ಲ ಅಂತ ಅಂದ್ಕೊಳ್ಳಿ. 1 ವರ್ಷ ಮೂವ್ ಆಗ್ತಾಯಿಲ್ಲ, 2 ವರ್ಷ ಮೂವ್ ಆಗ್ತಾಯಿಲ್ಲ, 3 ವರ್ಷ ಮೂವ್ ಆಗ್ತಾಯಿಲ್ಲ ಅಂತಂದರೆ ನೀವು ಆ ಒಂದು ಸ್ಟಾಕ್ ಜೊತೆನೇ ಸ್ಟಿಕ್ ಆಗಿರ್ರಿ, ಆ ಒಂದು ಸ್ಟಾಕ್ ಜೊತೆನೇ ಇರ್ರಿ. ಆವಾಗ ನೀವು ಆ ಒಂದು ಸ್ಟಾಕಲ್ಲಿ ಒಂದು ಒಳ್ಳೆ ದುಡ್ಡನ್ನು ನೀವು ಮಾಡ್ಬೋದು. ಯಾವ ಒಂದು ಸ್ಟಾಕ್ ನಿಮ್ಮ ಒಂದು ಪೇಷನ್ಸ್ನ ಭಾಳ ಟೆಸ್ಟ್ ಮಾಡ್ತಾಯಿದೆ ಆ ಒಂದು ಸ್ಟಾಕು ನಿಮಗೆ ಒಂದು ಒಳ್ಳೆ ರಿಟರ್ನ್ಸ್ನ ಕೊಡುತ್ತೆ. ಈ ಥರ ನನಗೆ ನನ್ನ ಜೀವನದಲ್ಲಿ ಭಾಳಷ್ಟು ಎಕ್ಸಾಂಪಲ್ಗಳಿದ್ದಾವೆ ಈ ಥರ ಸ್ಟಾಕ್ಸ್ಗಳದ್ದು. ನೆಕ್ಸ್ಟು ನಾವು ನಾರ್ಮಲ್ ಇನ್ವೆಸ್ಟರ್ಸ್ ಬರೋದು, ಅವ್ರು ಯಾವಾಗಲೂ ಬರೋದು ಕೂಡ ತಪ್ಪು ಮಾಡೋದೇನಂತಂದರೆ, ನಾವು ಮಾರ್ಕೆಟ್ ಯಾವಾಗಲೂ ಹೈ ಯಾವಾಗಿರುತ್ತೆ ಅವಾಗೇ ಬರ್ತಾರೆ. ಹೈ ಇದ್ದಾಗೆ ನಾವು ಯಾವಾಗಲೂ ದುಡ್ಡು ಮಾಡಬೇಕಂತ ಅನಿಸುತ್ತೆ. ಬಟ್ ಒಳ್ಳೆ ಇನ್ವೆಸ್ಟ್ಮೆಂಟ್ ಟೈಮ್ ಬಂದುಬಿಟ್ಟು ಮಾರ್ಕೆಟ್ ಬಿದ್ದಾಗ ಯಾರೂ ಕೂಡ ವೀಡಿಯೋಗಳನ್ನು ನೋಡೋದಿಲ್ಲ, ಹಾಗೆ ಮಾರ್ಕೆಟ್ ಕಡೆಯೂ ಕೂಡ ಅವರು ತಲೆ ಹಾಕೋದಿಲ್ಲ ಅನ್ನೋದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟು ನಾನು ಹೋಲ್ಡ್ ಮಾಡಿರ್ತಕ್ಕಂಥ ಕೆಲವೊಂದು ಸ್ಟಾಕ್ಸ್ಗಳು ಇವು ನನಗೂ ಕೂಡ ಭಾಳ ಪೇಷನ್ಸ್ನ ಟೆಸ್ಟ್ ಮಾಡಿದ್ವಿ. ನಾನು ಎಷ್ಟೋ ವರ್ಷಗಟ್ಟಲೆ ಹೋಲ್ಡ್ ಮಾಡಿದ್ದೀನಿ, ಇನ್ನೂ ಭಾಳಷ್ಟು ವರ್ಷಗಟ್ಟಲೆ ವೆಯ್ಟ್ ಮಾಡ್ತಾರೆ. ನಾನು ಕೂಡ ಹೋಲ್ಡ್ ಮಾಡ್ತೀನಿ ಇನ್ನೂ ಕೂಡ ಲಾಂಗ್ ಟರ್ಮ್ಗೆ. ಸೊ ಲಾಂಗ್ ಟರ್ಮ್ ಅಂದಾಗ ನಾವು ಅಪ್ ಆ್ಯಂಡ್ ಡೌನ್ಗಳು ಕಾಮನ್ ಆಗಿರ್ತವೆ. ಸೊ ಮಾರ್ಕೆಟ್ ಎಲ್ಲೂ ಕೂಡ ಹೋಗೋದಿಲ್ಲ, ಮತ್ತು ಬೌನ್ಸ್ ಬ್ಯಾಕ್ ಆಗುತ್ತೆ ನಿಮಗೆ ಒಳ್ಳೊಳ್ಳೆ ಕಂಪ್ನಿಗಳನ್ನು ನೀವು ಹೋಲ್ಡ್ ಮಾಡ್ಕೊತ ಇದ್ದರೆ. ನಾನು ಈ ಒಂದು ಸ್ಟಾಕನ್ನು 2014, 12, 13 ನಾನು ಹೋಲ್ಡ್ ಮಾಡ್ತಾಯಿದ್ದೀನಿ. ಮತ್ತು ಕೊರೋನಾ ಟೈಮಲ್ಲೂ ಕೂಡ ಕರೆಕ್ಷನ್ ಆಯಿತು, ಅಲ್ಲೂ ಕೂಡ ಸ್ವಲ್ಪ ಆ್ಯಡ್ ಮಾಡಿದೆ. ಇವಾಗ ನಾನು 100% ಮೇಲೆ ನಾನು ಪ್ರಾಫಿಟಲ್ಲಿದ್ದೀನಿ ಈ ಒಂದು ಸ್ಟಾಕಲ್ಲಿ. ನನ್ನ ಒಂದು ಇನ್ವೆಸ್ಟ್ಮೆಂಟಿಗೆ ಒಂದು 8-9% ಡಿವಿಡೆಂಡ್ ರೂಪದಲ್ಲಿ ನನಗೆ ಇಂಟ್ರೆಸ್ಟ್ ಬರ್ತಾಯಿದೆ. ಮತ್ತು ITCಯಿಂದ ನನಗೆ ITC ಹೋಟೆಲ್ ಸ್ಟಾಕ್ ಕೂಡ ಸಿಕ್ಕಿದೆ ಡಿಲಿಸ್ಟಾಗಿ. ಸೊ ಇವೆಲ್ಲ ಬೆನಿಫಿಟ್ ಇರುತ್ತೆ ನಿಮಗೆ ಲಾಂಗ್ ಟರ್ಮ್ ಅಂತ ಬಂದಾಗ. ಸೊ ಸ್ವಲ್ಪ ನೀವು ತಾಳ್ಮೆಯಿಂದ ನೀವು ಹೋಲ್ಡ್ ಮಾಡಬೇಕಾಗತ್ತೆ. ಈಗ ನೋಡಿ 2012 ಇವಾಗ 19-20 ಇಲ್ಲಿವರೆಗೂ ಕೂಡ ಏನು ರಿಟರ್ನ್ಸೇ ಇಲ್ಲ. 22ವರೆಗೆ ಬರೋವರೆಗೂ ಅಲ್ಲಿವರೆಗೆ ಹೋಲ್ಡ್ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ ಒಂದು ಸ್ವಲ್ಪ ಒಂದು ಸ್ಟಾಕ್ ಮಾರ್ಕೆಟ್ ಮೇಲೆ ಕಾನ್ಫಿಡೆನ್ಸ್ ಬಂತಂದರೆ ನೀವು ಮಾರ್ಕೆಟಲ್ಲಿ ನೀವು ದುಡ್ಡು ಮಾಡ್ಕೋಬೋದು. ಮತ್ತು ನಾವು ಏನು ಹೋಲ್ಡ್ ಮಾಡ್ತಕ್ಕಂಥ ಎಲ್ಲ ಸ್ಟಾಕ್ಸ್ಗಳು ಕೂಡ 100% ಮಲ್ಟಿಬ್ಯಾಗರ್ ಆಗೋದಿಲ್ಲ. ಸೊ 10ರಲ್ಲಿ ಒಂದು 5-6 ಸ್ಟಾಕ್ಸ್ಗಳನ್ನು ನೀವು ಐಡೆಂಟಿಫೈ ಮಾಡೋ ಹಾಗಾದರೆ ಅವು ನಿಮಗೆ ಒಂದು ಒಳ್ಳೆ ರಿಟರ್ನ್ಸ್ನ ಕೊಡ್ತವೆ. ಸೊ ಆದಷ್ಟು ನಮಗೆ ಹೆಚ್ಚು ರಿಟರ್ನ್ಸ್ ಬಂದ್ಬಿಟ್ಟು ಸ್ಮಾಲ್ ಆ್ಯಂಡ್ ಮಿಡ್ ಕ್ಯಾಪ್ ಸ್ಟಾಕ್ಸಲ್ಲೇ ಬರುತ್ತೆ, ಲಾರ್ಜ್ ಕ್ಯಾಪಲ್ಲಿ ಅಷ್ಟೊಂದು ನಮ್ಗೆ ಬರೋದಿಲ್ಲ. ನೆಕ್ಸ್ಟ್ ಈವನ್ REC ಲಿಮಿಟೆಡ್ ಬಂದ್ಬಿಟ್ಟು ಮುಂಚೆಯಿಂದ ಇದು ಡಿವಿಡೆಂಡ್ಗೆ ಫೇಮಸ್. ಇದು ಅಂದರೆ 160 ಹಂಗೆಲ್ಲ ಹೋಗ್ತಾಯಿತ್ತು, ಆಮೇಲೆ ಮತ್ತೆ ಕೆಳಗಡೆ ಬೀಳ್ತಾಯಿತ್ತು. ಇದು ಬೋನಸ್ ಎಲ್ಲ ಕೊಟ್ಟು ಈಗ ಪ್ರೈಸ್ ಎಲ್ಲ ಕಡಿಮೆ ಆಗಿದೆ. ಸೊ ಇವಾಗ ಈ ಒಂದು ಸ್ಟಾಕಲ್ಲಿ ಒಂದು 100-200% ಪ್ರಾಫಿಟಲ್ಲಿದ್ದೀನಿ. ಮತ್ತು ನನ್ನ ಒಂದು ಇನ್ವೆಸ್ಟ್ಮೆಂಟಿಗೆ ಈ ಒಂದು ಸ್ಟಾಕಲ್ಲಿ ಒಂದು 16-18% ನನಗೆ ಡಿವಿಡೆಂಡ್ ರೂಪದಲ್ಲಿ ಅಮೌಂಟ್ ಬರ್ತಾಯಿದೆ.
ಸೊ 16-18% ನಿಮಗೆ ಡಿವಿಡೆಂಡ್ ಬಂತಂದರೆ 3-4 ಅಥವಾ 5 ವರ್ಷಕ್ಕೆ ನಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ ಏನಿದೆ ನಮಗೆ ರಿಟರ್ನ್ ಬಂದಂಗೆ. ಇದು ನನಗೆ ಒಂದು ಫ್ರೀ ಸ್ಟಾಕ್ ಆಗಿದೆ ನನ್ನ ಒಂದು ಪೋರ್ಟ್ಫೋಲಿಯೋದಲ್ಲಿ. ಇದನ್ನು ಕೂಡ ನಾನು ಹಂಗೆ ಹೋಲ್ಡ್ ಮಾಡ್ತಾನೆ ಇದ್ದೀನಿ. ಈ ಕರೋನಾಕ್ಕಿಂತ ಮುಂಚೆನೂ ಕೂಡ ಈ ಒಂದು ಸ್ಟಾಕ್ನ ನಾನು ಬೈ ಮಾಡಿದ್ದೆ. ಸೊ ಮಿಡ್ಲಲ್ಲೂ ಕೂಡ ನಾನು ಆ್ಯಡ್ ಮಾಡಿದ್ದೀನಿ. ಈ ಒಂದು ರೇಂಜಲ್ಲೇ ನಾನು ಅದನ್ನು ಹೋಲ್ಡ್ ಮಾಡ್ತಾನೆ ಇದ್ದೆ. ಬಟ್ ಅವಾಗೆಲ್ಲ ಮುಂಚೆ ಈ ಒಂದು ಪಬ್ಲಿಕ್ ಸೆಕ್ಟರ್ ಕಂಪ್ನಿಗಳಿಗೆ ಅಷ್ಟೊಂದು ವ್ಯಾಲ್ಯೂಯೇಷನ್ ಬರ್ತಾ ಇರಲಿಲ್ಲ. ಸೊ ಇವು ಡಿವಿಡೆಂಡ್ಗೆ ಫೇಮಸ್ ಆಗಿದ್ದು. ರೀಸೆಂಟಾಗಿ ಒಂದು 2024 ಈ ಒಂದು ಮೂಮೆಂಟ್ ಎಲ್ಲ ಸ್ಟಾರ್ಟ್ ಆಗಿದ್ದಾವೆ ಎಲ್ಲ ಪಬ್ಲಿಕ್ ಸೆಕ್ಟರ್ ಸ್ಟಾಕ್ಸ್ಗಳದ್ದು. ಈವನ್ LT ಫುಡ್ ಸ್ಟಾಕ್ನು ಕೂಡ ನಾನು ಹೋಲ್ಡ್ ಮಾಡ್ತಾಯಿದ್ದೀನಿ. ಇದನ್ನು ನಾನು ಈ ಒಂದು ರೇಂಜ್ 18 ಆ ಒಂದು ಟೈಮಲ್ಲಿ ನಾನು ಬೈ ಮಾಡಿದ್ದೀನಿ. ಈ ಒಂದು ಪ್ರೈಸ್ ರೇಂಜಲ್ಲಿ 17-18ರಲ್ಲಿ $70-80 ಮತ್ತೆ ಸ್ವಲ್ಪ ಆ್ಯಡ್ ಮಾಡಿದೆ. ಸೊ ಅದಾದಮೇಲೆ ಈ ಒಂದು ಸ್ಟಾಕು ನೀವು ನೋಡ್ಬೋದು. ಇವಾಗ ನಾನು ಈ ಒಂದು ಸ್ಟಾಕಲ್ಲಿ ನನ್ನ ಒಂದು ಬೈಯಿಂಗ್ ಪ್ರೈಸ್ಗೆ ನಾನೊಂದು 500% ನಾನು ಪ್ರಾಫಿಟಲ್ಲಿದ್ದೀನಿ ಇದರಲ್ಲಿ. ಸೊ ಕುಪಿದು ಈ ಸ್ಟಾಕು ನನಗೆ ತುಂಬ ಚೆನ್ನಾಗಿ ರಿಟರ್ನ್ಸ್ ಕೊಟ್ಟಿದೆ. ಇದರಿಂದ ನಾನು ಅವಾಗವಾಗ ಸ್ಟಾಕ್ಸನ್ನ ಸೆಲ್ ಮಾಡ್ತಾನೇ ಇದ್ದೀನಿ. ಸೊ ನಾನು ಈ ಒಂದು ಸ್ಟಾಕನ್ನು ಕೂಡ ಈ ಒಂದು ಟೈಮಲ್ಲಿ 16-17ರಲ್ಲೇ ನಾನು ಬೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. 17-18ರಲ್ಲಿ ನನ್ನ ಬೈಯಿಂಗ್ ಪ್ರೈಸ್ ಬಂದ್ಬಿಟ್ಟು $10 ಇದೆ. $10 ರೇಂಜಲ್ಲಿ $10-11 ಒಳಗಡೆ ಇದೆ. ಅಂದರೆ ಇದು $10-11 ಅಂತಂದರೆ ನೀವು ಈ ಸ್ಟಾಕ್ $10 ಇರಲಿಲ್ಲ. ಮುಂಚೆ $100-150 ಏನಾದರೂ ಟ್ರೇಡ್ ಆಗ್ತಾಯಿತ್ತು. ಆಮೇಲೆ ಇವ್ರು ಏನು ಮಾಡಿದರು, ಬೋನಸ್ ಕೊಟ್ಟರು ಮತ್ತು ಸ್ಟಾಕ್ ಸ್ಪ್ಲಿಟ್ ಮಾಡಿದರು 1:10 ರೇಷಿಯೋದಲ್ಲಿ. ನಿಮ್ಮ ಹತ್ರ 100 ಶೇರ್ ಇತ್ತಂದರೆ 1000 ಶೇರ್ ಆಯಿತು ಸ್ಪ್ಲಿಟ್ ಮಾಡಿದಾಗ, ಮತ್ತು ಬೋನಸ್ ಕೊಟ್ಟರು. ಸೊ ಅವೆಲ್ಲ ಆ್ಯಡ್ ಆಗಿ ತುಂಬ ಸ್ಟಾಕ್ಸ್ ಅದು ನನ್ನ ಹತ್ರ. ನಾನು ಆವಾಗವಾಗ ಈ ಒಂದು ಸ್ಟಾಕ್ ನಾನು ಸೆಲ್ ಮಾಡ್ತಾನೇ ಇದ್ದೀನಿ. 100-200 ಶೇರ್ಸ್ನ ಸೆಲ್ ಮಾಡ್ತಾಯಿದ್ದೀನಿ. ಅದರಿಂದ ಮತ್ತೆ ಯಾವ್ದು ಹೆಚ್ಚು ಡಿವಿಡೆಂಡ್ ಕೊಡ್ತಾಯಿದೆ ಆ ಕಂಪ್ನಿ ನಾನು ಬೈ ಮಾಡ್ತಾಯಿದ್ದೀನಿ. ನಾನು ಏನಕ್ಕೆ ಡಿವಿಡೆಂಡ್ ಸ್ಟಾಕ್ಸ್ಗಳೇ ಫೋಕಸ್ ಮಾಡ್ತಾಯಿದ್ದೀನಿ ಅಂತೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ನನ್ನ ಒಂದು ಡಿವಿಡೆಂಡ್ ಸ್ಟಾಕ್ಸ್ ಪೋರ್ಟ್ಫೋಲಿಯೋಗಳು ಯಾವ ಥರ ಇದಾವೆ ಅಂತೇಳಿ. ಸೊ ಅಷ್ಟೇ, ನಿಮಗೆ ಕೆಲವೊಂದು ಸ್ಟಾಕ್ಸ್ಗಳು ಭಾಳ ಪೇಷನ್ಸ್ನ ನಿಮ್ಮದು ಟೆಸ್ಟ್ ಮಾಡ್ತವೆ. ನೀವು ಆ ಒಂದು ಸ್ಟಾಕ್ಸ್ ಜೊತೆ ನೀವು ಆ ಒಂದು ಸ್ಟಾಕ್ಸ್ದು ಅಪ್ಡೇಟ್ ನೀವು ಪಡಿತಾ ಇತ್ತಪ್ಪ ಅಂದರೆ ಆ ಒಂದು ಸ್ಟಾಕ್ಸಲ್ಲಿ ನಿಮಗೊಂದು ಲಾಂಗ್ ಟರ್ಮ್ ವ್ಯೂ ಇತ್ತು. ಕಂಪ್ನಿಗಳ ಅಪ್ಡೇಟ್ ನೀವು ಗೊತ್ತಿರಬೇಕು. ಕಂಪ್ನಿ ಸೇಲ್ಸ್ ಯಾವ ಥರ ಆಗ್ತಾಯಿದೆ, ಕಂಪ್ನಿ ಏನಾದರೂ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡ್ತಾ ಇದೆಯಾ, ಸೊ ಅವರ ಒಂದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಯಾವ ಥರ ಬರ್ತಾಯಿದೆ ಇಯರ್ ಬೇಸಿಸಲ್ಲಿ. ಸೊ ಎಲ್ಲವೂ ನೀವು ನೋಡ್ತಾ ಹೋದಾಗ ಸಾಲ ಏನಾದರೂ ಕಂಪ್ನಿ ಕಡಿಮೆ ಮಾಡ್ಕೊತ ಹೋಗ್ತಾಯಿದ್ದೇನೆ, ಅದು ಭಾಳ ಇಂಪಾರ್ಟೆಂಟ್. ಯಾವ ಕಂಪ್ನಿಗಳು ಡೆಪ್ಟ್ ಫ್ರೀ ಆಗ್ತಾವಲ್ಲ ಅವು ನಿಮಗೆ ತುಂಬ ಮಲ್ಟಿಬ್ಯಾಗರ್ಗಳಾಗ್ತವೆ. ಸೊ ಈ ಥರ ನೀವು ಆ ಒಂದು ಕಂಪ್ನಿ ಅಪ್ಡೇಟ್ಸ್ ಜೊತೆ ನೀವು ಕೂಡ ಮಾರ್ಕೆಟ್ ಜೊತೆ ಇದ್ದಾಗ ನೀವು ಒಂದು ಒಳ್ಳೆಯ ಲಾಭ ನೀವು ಪಡಿಬೋದು. ಈವನ್ ಇದು IRFC ಈ ಒಂದು ಸ್ಟಾಕ್ ನಾನು IPO ಟೈಮಲ್ಲೇ ಹೇಳಿದೆ, ನೀವು ಇದನ್ನು ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡ್ಕೋಬೋದು. ಬಟ್ ಇದರಲ್ಲಿ ಯಾವಾಗ ವ್ಯಾಲ್ಯೂಯೇಷನ್ ಬರುತ್ತೋ ಗೊತ್ತಿಲ್ಲ ಈ ಒಂದು ಪಬ್ಲಿಕ್ ಸೆಕ್ಟರ್ ಸ್ಟಾಕ್ಸ್ಗಳಿಗೆ ಅಂತೇಳಿ ಹೇಳಿದ್ದೆ. ನಾನು ಇದನ್ನು IPO ಟೈಮಿಂದನೂ ಕೂಡ ನಾನು ಅದನ್ನು ಹೋಲ್ಡ್ ಮಾಡ್ತಾಯಿದ್ದೀನಿ. ಮಿಡ್ಲಲ್ಲಿ ಒಂದು ಸ್ವಲ್ಪ ಕರೆಕ್ಷನ್ ಆಯಿತು, ಬೈ ಮಾಡಿದ್ದೀನಿ. ಇದನ್ನು ನಂದು $23 ಇರಬೇಕಿದ್ರೆ ನನ್ನ ಬೈಯಿಂಗ್ ಪ್ರೈಸು 23-24 ಇದೆ. ಸೊ ಇವಾಗ ಇಲ್ಲೂ ಕೂಡ ನಾನೊಂದು 400% ಪ್ರಾಫಿಟಲ್ಲಿದ್ದೀನಿ. ಈ ಒಂದು ಸ್ಟಾಕ್ ಕೂಡ ನಮಗೆ $1-2 ಡಿವಿಡೆಂಡ್ ಕೊಡ್ತಾ ಇದೆ. ಸೊ ನೆಕ್ಸ್ಟು ಈವನ್ ಗೇಲ್ ಇಂಡಿಯಾ, ಇದನ್ನು ಕೂಡ ನಾನು ಬೈ ಮಾಡಿರೋ ಉದ್ದೇಶ ಬಂದ್ಬಿಟ್ಟು ಡಿವಿಡೆಂಡ್ಗೋಸ್ಕರನೇ ಬೈ ಮಾಡಿದ್ದೆ. ಇದ್ರ ವೀಡಿಯೋ ಕೂಡ ನಾನು ಮಾಡಿ ಹಾಕಿದ್ದೆ. ಗೇಲ್ ಇಂಡಿಯಾ ನಾನು $70-80 ರೇಂಜಲ್ಲಿ ನಾನು ಬೈ ಮಾಡಿದೆ. ಸೊ ಈ ಒಂದು ಟೈಮಲ್ಲಿ ಅನಿಸುತ್ತೆ. ಸೊ ಈ ಒಂದು ಪ್ರೈಸಲ್ಲಿ ನಾನು ಈ ಒಂದು ಗೇಲ್ ಇಂಡಿಯಾನ ಬೈ ಮಾಡಿದೆ 16-17ರಲ್ಲಿ. ಹಾಗೆ ಹೋಲ್ಡ್ ಮಾಡ್ತಾಯಿದ್ದೀನಿ. ಒಂದು 100% ಪ್ರಾಫಿಟಲ್ಲಿದ್ದೀನಿ ಈ ಒಂದು ಸ್ಟಾಕಲ್ಲಿ. ಒಳ್ಳೆ ಡಿವಿಡೆಂಡ್ ಕೊಡ್ತಾಯಿದೆ ಮತ್ತು ಅವಾಗವಾಗ ಈ ಒಂದು ಸ್ಟಾಕ್ ಅವರು ಕೂಡ ಬೋನಸ್ ಕೊಡ್ತಾ ಇರ್ತಾರೆ. ಸೊ ಇವೆಲ್ಲವೂ ಸೇರಿ ನಿಮಗೆ ಲಾಂಗ್ ಟರ್ಮಲ್ಲಿ ಒಂದು ಒಳ್ಳೆ ವೆಲ್ತನ್ನು ಕ್ರಿಯೇಟ್ ಮಾಡ್ತವೆ. ಡಿವಿಡೆಂಡು, ಬೋನಸ್ಸು, ಸ್ಟಾಕ್ಸು, ನಿಮ್ಮ ಒಂದು ಪೋರ್ಟ್ಫೋಲಿಯೋ ತುಂಬ ಚೆನ್ನಾಗಿ ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳಲ್ಲ, ಆ ಲೆವೆಲಲ್ಲಿ ಗ್ರೋ ಆಗುತ್ತೆ. ನೀವು ಮಾರ್ಕೆಟ್ ಜೊತೆ ಇದ್ದಾಗ ಮಾತ್ರ ಇವೆಲ್ಲವನ್ನು ಕೂಡ ನೀವು ಸಾಧಿಸ್ಬೋದು. ನಿಮಗೆ ತಾಳ್ಮೆ ಅನ್ನೋದು ಭಾಳ ಮುಖ್ಯ. ಈಗ ನಾವು ಇನ್ವೆಸ್ಟ್ಮೆಂಟ್ ಮಾಡೋ ಟೈಮಲ್ಲಿ ನಮಗೆ ಬೇರೆ ಬೇರೆನೋ ಐಡಿಯಾಗಳು ನಮ್ಮನ್ನು ಭಾಳ ಡಿಸ್ಟರ್ಬ್ ಮಾಡ್ತವೆ. ಸೊ ನಿಮ್ಮ ಒಂದು ಇವತ್ತಿನ ದಿನ ನಿಮ್ಮ ಒಂದು ಗುರಿ ಏನಿದೆ ಅದಕ್ಕೆ ನೀವು ಸ್ಟಿಕ್ ಆಗಿದ್ದಾಗ ನೀವು ಕೂಡ ಒಂದು ಒಳ್ಳೆಯ ಲಾಭವನ್ನು ನೀವು ಮಾಡ್ಕೋಬೋದು ಸ್ಟಾಕ್ ಮಾರ್ಕೆಟಲ್ಲಿ ಅಂತೇಳಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ವೀಕ್ಷಕರೇ, ನಾವು ಮ್ಯೂಚುವಲ್ ಫಂಡಲ್ಲಿ ನಾವು ನೋಡ್ತಾ ಬಂದಾಗ ಮ್ಯೂಚುವಲ್ ಫಂಡಲ್ಲೂ ಕೂಡ ತಾಳ್ಮೆ ಅನ್ನೋದು ನಮಗೆ ಭಾಳ ಮುಖ್ಯ ಆಗುತ್ತೆ. ಇವತ್ತು ಬರ್ತಕ್ಕಂಥ ಭಾಳಷ್ಟು ಜನರು ಅವರ ಒಂದು ಹೋಲ್ಡಿಂಗ್ ಪೀರಿಯಡ್ ಬಂದ್ಬಿಟ್ಟು ಮಿನಿಮಮ್ 2 to 3 ಇಯರ್ಸಲ್ಲಿ ಅವರು ತಮ್ಮ ಒಂದು ಅಮೌಂಟ್ನವರು ವಿಡ್ರಾ ಮಾಡ್ಕೊತಿದ್ದಾರೆ. ನೀವು ಮ್ಯೂಚುವಲಲ್ಲಿ ಈ ಥರ ಮಾಡೋದ್ರಿಂದ ನಾವು ಇನ್ವೆಸ್ಟ್ ಮಾಡ್ತೀನಿ ಮತ್ತೆ ತೆಗಿತೀನಿ, ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಮತ್ತೆ ತೆಗಿತೀನಿ ಅಂತಂದರೆ ನೀವು ಒಂದು ಲಾಂಗ್ ಟರ್ಮ್ ವೆಲ್ತನ್ನ ಕ್ರಿಯೇಟ್ ಮಾಡೋದಕ್ಕೆ ಆಗೋದಿಲ್ಲ. ಮ್ಯೂಚುವಲ್ ಫಂಡ್ಗಳು ಬಂದ್ಬಿಟ್ಟು ನಿಮ್ಮನ್ನು ಫೈನಾನ್ಷಿಯಲಿ ಸ್ಟ್ರಾಂಗ್ ಮಾಡೋದಕ್ಕೆ, ಮುಖ್ಯವಾಗಿ ಇವು ಯಾವುದಾದ್ರೂ ಒಂದು ಗುರಿ ಇಟ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ನಾನು ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ತೆಗಿತೀನಿ ಅಂತಂದರೆ ವರ್ಕೌಟ್ ಆಗೋದಿಲ್ಲ. ಏನೋ ಒಂದು ಗುರಿ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ ನಿಮಗೆ ಮ್ಯೂಚುವಲ್ ಫಂಡ್ಗಳು ಒಂದು ಒಳ್ಳೆಯ ಲಾಭವನ್ನು ಕೊಡ್ತವೆ ಅಂತೇಳಿ ನಾನು ನಿಮ್ಗೆ ಹೇಳ್ತೀನಿ. ಸೊ ಯಾವ ಥರ ಗುರಿ ಸಾಧಿಸೋದಕ್ಕೆ ಮ್ಯೂಚುವಲ್ ಫಂಡ್ ಹೆಲ್ಪ್ ಮಾಡುತ್ತೆ ಅಂತಂದರೆ, ನಿಮ್ಮ ಒಂದು ಮಕ್ಕಳೊಂದು ಹೈಯರ್ ಎಜುಕೇಷನ್ಗೆ ನೀವು ಪ್ಲ್ಯಾನ್ ಮಾಡ್ಬೋದು. ಮ್ಯೂಚುವಲ್ ಫಂಡ್ಗಳ ಮೂಲಕ ಒಂದು ಮನಿ ಕಟ್ಟೋದಕ್ಕೂ ನೀವು ಪ್ಲ್ಯಾನ್ ಮಾಡ್ಬೋದು.
ಈಗ ನೀವು ಹೋಮ್ ಲೋನ್ ತೊಗೊತಾ ಇದ್ದರೆ ಲೋನ್ ಏನು ಪೇ ಮಾಡ್ತೀರಿ ಇಂಟ್ರೆಸ್ಟ್ ಅದನ್ನು ನೀವು ರಿಕವರಿ ಕೂಡ ಮ್ಯೂಚುವಲ್ ಫಂಡ್ ಮೂಲಕ ನೀವು ಮಾಡ್ಕೋಬೋದು. ಅದಕ್ಕೂ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ. ಅದೇ ಥರ ನೀವೇನಾದರೂ ಇವಾಗ ಪೆನ್ಷನ್ ಇಲ್ಲ, ನಿಮಗೆ ಸ್ವಲ್ಪ ವರ್ಷ ಆದಮೇಲೆ ನಿಮ್ಗೆ ಪೆನ್ಷನ್ ಸಿಗ್ತಾ ಇಲ್ಲ ಅಂತಂದರೆ ನಿಮ್ಮ ಒಂದು ಮ್ಯೂಚುವಲ್ ಫಂಡ್ ಮೂಲಕ ನೀವೇ ಪೆನ್ಷನ್ನ ಕ್ರಿಯೇಟ್ ಮಾಡ್ಕೋಬೋದು. ಇವಾಗ ಭಾಳಷ್ಟು ಜನ ಪ್ರೈವೇಟ್ ಸೆಕ್ಟರಲ್ಲಿ ನೀವು ಕೆಲಸ ಮಾಡ್ತಾ ಇರ್ತೀರ, ಮುಂದೆ ಇವಾಗ ಎಷ್ಟು ಬಂದರೂ ಕೂಡ ನಿಮ್ಗೆ ಸಾಕಾಗ್ತಾ ಇರಲ್ಲ, ಮುಂದೆ ಏನು ಮಾಡ್ತೀರಾ? ಇಲ್ಲ ಅಂತಂದರೆ ನಿಮಗೆ ರಿಟೈರ್ಮೆಂಟ್ ಅನ್ನೋದೇ ಇರೋದಿಲ್ಲ. ನಾವು ಯಾವಾಗ ನಮ್ಗೆ ಬೇಡಪ್ಪ, ನಮಗೆ ಸಾಕಾಗ್ತಾ ಇಲ್ಲ, ನಮಗೆ ಕೆಲಸ ಮಾಡೋಕೆ ಆಗ್ತಾ ಇಲ್ಲ, ನಮಗೆ ನಮ್ಮ ಬಾಡಿ ನಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತಂದಾಗ ನಿಮ್ಮ ಹತ್ರ ಬೇರೆ ಆಪ್ಷನ್ನೇ ಇರೋದಿಲ್ಲ. ನೀವು ಸರಿಯಾಗಿ ಫೈನಾನ್ಷಿಯಲಿ ಪ್ಲ್ಯಾನ್ ಮಾಡಿಲ್ಲ ಅಂತಂದರೆ ಈಗಲಿಂದನೇ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೊತ ಬಂದರೆ ನೀವು ಆ ಟೈಮಲ್ಲಿ ಎಂಜಾಯ್ ಮಾಡ್ಬೋದು. ನೀವು ಯಾವಾಗ ಬೇಕೋ ಆವಾಗ ನೀವು ನಿಮ್ಮ ಒಂದು ಜಾಬ್ನ ನೀವು ಬಿಡ್ಬೋದು. ಭಾಳ ಜನ 2-3 ವರ್ಷಕ್ಕೆ ಅವರು ತಮ್ಮ ಒಂದು ಅಮೌಂಟ್ನವರು ವಿಡ್ರಾ ಮಾಡ್ಕೊತಿದ್ದಾರೆ. ಸೊ ನೀವು ಏನು ಮಾಡ್ತಾ ಇದ್ದೀರಾ ಇಲ್ಲ ಅಂತಂದರೆ ನಿಮ್ಮದೊಂದು ಪರ್ಟಿಕ್ಯುಲರ್ ಗುರಿ ಅನ್ನೋದೇನು ಇಲ್ಲ ನಿಮಗೆ. ಈ ಒಂದು ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟಲ್ಲಿ ನೀವು ಯಾವುದೇ ಒಂದು ಗುರಿ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ನ ನೀವು ಮಾಡ್ತಾ ಇಲ್ಲ. ಸೊ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಕೆಲವೊಂದು ಟೈಮ್ ಅದು ನೆಗೆಟಿವ್ ಹೋಗ್ತದೆ ಅಂತ ಅಂದ್ಕೊಳ್ಳಿ. ನೀವು ಡೈಲಿ ನೀವು ನೋಡ್ತಾ ಇರ್ತೀರಿ, ನಿಮ್ಮ ಒಂದು ಮೈಂಡ್ ಸೆಟ್ ಅನ್ನೋದು ದಿನ ಚೇಂಜ್ ಆಗ್ತಾ ಹೋಗ್ತಾ ಇದೆ. ಆಮೇಲೆ ಒಂದು ಪಾಯಿಂಟಲ್ಲಿ ನೀವು ಲಾಸಲ್ಲಿ ಇರ್ತೀರ, ಭಾಳ ದಿನ ಲಾಸಲ್ಲಿ ಹೋಗಿರುತ್ತೆ. ಯಾವಾಗ ಅದು ಪ್ರಾಫಿಟಿಗೆ ಬರುತ್ತೆ, ಸ್ವಲ್ಪ ಪ್ರಾಫಿಟಿಗೆ ಬರೋಣ ನೀವು ವಿಡ್ರಾ ಮಾಡ್ಕೊಂಡ್ಬಿಡ್ತೀರ. ಆ ಥರ ಮ್ಯೂಚುವಲ್ ಫಂಡ್ಗಳು ವರ್ಕ್ ಆಗೋದಿಲ್ಲ. ಸೊ ಕೆಲವೊಂದು ಮ್ಯೂಚುವಲ್ ಫಂಡ್ಗಳು ಅವ್ರದ್ದೇ ಆಗಿರ್ತಕ್ಕಂಥ ಫಂಡ್ ಮ್ಯಾನೇಜರ್ ಬೆಟ್ ಮಾಡಿರ್ತಾರೆ, ಬೇರೆ ಸೆಕ್ಟರ್ ಮೇಲೆ ಅವ್ರು ಬೆಟ್ ಮಾಡಿರ್ತಾರೆ, ಬೇರೆ ಇನ್ವೆಸ್ಟ್ಮೆಂಟ್ ಸ್ಟೈಲ್ ಇರ್ತವೆ. ಸೊ ನೀವು ಸ್ವಲ್ಪ ಟೈಮ್ ಕೊಡಬೇಕು. ಅದು 3 to 5 ಇಯರ್ಸಲ್ಲಿ ನೀವು ಆ ಒಂದು ಫಂಡಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ. ನೀವು ಲಾಂಗ್ ಟರ್ಮ್ ಬೇಕಿದ್ರೂ ಕೂಡ ನೀವು ಕಂಟಿನ್ಯೂ ಮಾಡ್ಬೋದು. ಎಲ್ಲ ಫಂಡ್ಗಳು ಯಾವಾಗಲೂ ಕೂಡ ವರ್ಸ್ಟ್ ಪರ್ಫಾರ್ಮೆನ್ಸ್ ಆಗಿರೋದಿಲ್ಲ. ಕೆಲವೊಂದು ವರ್ಷ ವರ್ಸ್ಟ್ ಪರ್ಫಾರ್ಮೆನ್ಸ್ ಮಾಡಿದ್ರೆ ನೆಕ್ಸ್ಟ್ ಫ್ಯೂ ಇಯರ್ಸಲ್ಲಿ ಒಂದು ಒಳ್ಳೆ ರಿಟರ್ನ್ಸ್ ನಾವು ಕೊಡ್ತಾ ಹೋಗ್ತೇವೆ. ಈ ಥರ ಬಹಳಷ್ಟು ಉದಾಹರಣೆಗಳಿದ್ದಾವೆ. ಬಟ್ ಇನ್ವೆಸ್ಟರ್ಸ್ಗೆ ತಾಳ್ಮೆ ಅನ್ನೋದೇ ಇಲ್ಲ. ನೀವು ಮ್ಯೂಚುವಲ್ ಫಂಡಲ್ಲಿ ಒಂದು 3 to 5 ಇಯರ್ಸ್ ಅಂತ ಅಂದ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೊತ ಬನ್ನಿ, ಮಿನಿಮಮ್ ಅಂದ್ಕೊಂಡು. ನೀವು ಲಾಂಗ್ ಟರ್ಮ್ ಬಿಟ್ಟರೆ ಇನ್ನೂ ಕೂಡ ಒಳ್ಳೆಯದು. ಮ್ಯೂಚುವಲ್ ಫಂಡ್ ಬಂದ್ಬಿಟ್ಟು ಒಂಥರ ಜಾಗ ತೊಗೊಂಡಂಗೆ. ಸೊ ಇವಾಗ ನೀವೇನು ಜಾಗ ತೊಗೊಂಡಿರ್ತೀರ ಅದನ್ನು ನೀವು ಎಷ್ಟು ವರ್ಷ ಆದರೂ ನೀವು ಅದನ್ನು ಹೋಲ್ಡ್ ಮಾಡ್ಬೋದು. ನಿಮ್ಮ ಒಂದು ನೆಕ್ಸ್ಟ್ ಜನ್ರೇಷನ್ಗೂ ಕೂಡ ಅದನ್ನು ನೀವು ಪಾಸ್ ಮಾಡ್ಬೋದು. ಸೊ ಈ ಥರ ಮ್ಯೂಚುವಲ್ ಫಂಡ್ಗಳು ವರ್ಕ್ ಆಗ್ತವೆ. ಸೊ ತಾಳ್ಮೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಸೊ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಷ್ಟು ಮಾಡಿದರೆ ಒಳ್ಳೆಯದು ಅನ್ನೋದು ನಿಮ್ಗೆ ಏನಾದರೂ ಒಂದು ಪ್ಲ್ಯಾನ್ ಬೇಕಿದ್ರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಈವನ್ ನಮ್ಮ ಚಾನಲಲ್ಲಿ ಬಂದರೆ ನೀವು ನಮ್ಮ ಚಾನಲಲ್ಲಿ ಮ್ಯೂಚುವಲ್ ಫಂಡ್ ರಿಲೇಟೆಡ್ ಭಾಳಷ್ಟು ವೀಡಿಯೋಸ್ಗಳನ್ನು ನಾವು ಅಪ್ಲೋಡ್ ಮಾಡಿದ್ದೀವಿ. ಈವನ್ ಪರಾಗ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್, ಈ ಒಂದು ಫಂಡನ್ನು ನಾನು 7 ವರ್ಷದಿಂದನೇ ಸಜೆಸ್ಟ್ ಮಾಡಿದ್ದೆ. ಇವಾಗಲೂ ಕೂಡ ಈ ಒಂದು ಫಂಡು ಬೆಸ್ಟ್ ಪರ್ಫಾರ್ಮಿಂಗ್ ಫಂಡ್ ಇದೆ. ಸೊ ಈ ಥರ ಭಾಳಷ್ಟು ಕಂಟೆಂಟ್ಗಳು ನಿಮಗೆ ನಮ್ಮ ಒಂದು ಚಾನಲ್ ಮೂಲಕ ಸಿಗುತ್ತವೆ. ನೀವೇನಾದರೂ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ಆಸಕ್ತಿ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಒಂದು ಫೈನಾನ್ಷಿಯಲ್ ಸ್ಟೇಟಸ್ ಇಯರ್ ಆನ್ ಇಯರ್ ಇಂಪ್ರೂವ್ ಆಗೋದಕ್ಕೆ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೀವೇನಾದರೂ ಅಗ್ರೆಸಿವ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಮಾಡ್ಕೊಂಡಿದ್ರೆ ನಾವು ಸ್ಟಾಕ್ಸಲ್ಲಿ ಆಗೋದಿಲ್ಲ. ಸ್ಟಾಕ್ಸಲ್ಲಿ ಒಂದು 5 ಲಕ್ಷ 10 ಲಕ್ಷ ಹಂಗೆ ಕಂಟಿನ್ಯೂಸ್ ಆಗಿ ಹಾಕ್ಕೊಂತ ನಿಮಗೆ ಧೈರ್ಯ ಸಾಲೋದಿಲ್ಲ. ಬಟ್ ಮ್ಯೂಚುವಲ್ ಫಂಡಲ್ಲಿ ನೀವು ಕಂಟಿನ್ಯೂ ಮಾಡ್ಬೋದು ಆ ಥರ. ಮತ್ತು ಕೆಲವೊಂದು ಫಂಡ್ಗಳು ನಿಮಗೆ ಶೂಟೇಬಲ್ ಆಗ್ತವೋ ಇಲ್ಲ, ಕೆಲವೊಂದು ಫಂಡ್ಗಳು ಅವು ಅಷ್ಟೊಂದು ರಿಟರ್ನ್ ಕೊಡ್ತಾ ಇರಲ್ಲ. ನೀವು ನೋಡಿ ನಿಮಗೆ ಗೊತ್ತಾಗೋದಿಲ್ಲ. ಕೆಲವೊಂದು ಟೈಮ್ ಅವು ಯಾವುದೋ ಒಂದು ಹಿಂದೆ ಇರ್ತಕ್ಕಂಥ ಪಾಸ್ಟ್ ರಿಟರ್ನ್ ನೋಡಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತೀರ. ನೀವು ಇನ್ವೆಸ್ಟ್ಮೆಂಟ್ ಮಾಡೋಣ ಆ ಒಂದು ಫಂಡು ಅಷ್ಟು ಕರೆಕ್ಟಾಗಿ ಅದು ವರ್ಕ್ ಆಗೋದಿಲ್ಲ. ಸೊ ನಿಮಗದು ಶೂಟೇಬಲ್ ಆಗುತ್ತೋ ಇಲ್ಲ ಅನ್ನೋದನ್ನು ನೀವು ಒಂದು ಯಾರಾದರೂ ಒಬ್ಬ ಎಕ್ಸ್ಪರ್ಟ್ ಹತ್ರ ನೀವು ಅದರ ಒಂದು ಒಪಿನಿಯನ್ನ ಪಡ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಏನಕ್ಕಂತಂದರೆ ಇಲ್ಲಿ ನೀವು ನಿಮ್ಮ ಒಂದು ಆರ್ಥಿಕ ಗುರಿಯನ್ನು ಸಾಧಿಸೋಕ್ಕೋಸ್ಕರ ನೀವು ಮ್ಯೂಚುವಲ್ ಫಂಡಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀರ. ಒಬ್ಬರ ಒಂದು ಪ್ರಾಪರ್ ಗೈಡೆನ್ಸಲ್ಲಿ ನೀವು ಹೋಗಿ ಇಯರ್ ಆನ್ ಇಯರ್ ಬೇಸಿಸಲ್ಲಿ ನೀವು ಹೆಚ್ಚು ಮಾಡ್ಕೊತ ಹೋಗಿ. ನೆಕ್ಸ್ಟ್ ನಮ್ಮ ಒಂದು ಚಾನಲಲ್ಲಿ ನಾನು ವೀಡಿಯೋಸ್ ಕೂಡ ಮಾಡ್ತೀನಿ. ಈ ಒಂದು 10 ಲಕ್ಷ 50 ಲಕ್ಷ 1 ಕೋಟಿ ರೂಪಾಯಿದು ಪೋರ್ಟ್ಫೋಲಿಯೋನ ಯಾವ ಥರ ನಾವು ಬಿಲ್ಡ್ ಮಾಡ್ಬೋದು, ಎಷ್ಟು ಬೇಗ ನಾವು ಅದನ್ನು ಸಾಧಿಸ್ಬೋದು, ಮಿನಿಮಮ್ ರಿಟರ್ನ ನಾವು ಎಕ್ಸ್ಪೆಕ್ಟ್ ಮಾಡಿಕೊಂಡು ಅದರಿಂದ ನಾವು ಹೇಗೆ ಲಾಭ ಪಡಿಬೋದು ಅನ್ನೋದು ಕೂಡ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಸೊ ನಿಮಗೆ ಲಾಂಗ್ ಟರ್ಮ್ಗೆ ನೀವು ಮ್ಯೂಚುವಲ್ ಫಂಡಲ್ಲಿ ಪ್ಲ್ಯಾನ್ ಮಾಡಿ, ಸ್ವಲ್ಪ ತಾಳ್ಮೆಯಿಂದ ನೀವು ಇನ್ವೆಸ್ಟ್ಮೆಂಟ್ ಮಾಡಿ. ವರ್ಷದಿಂದ ವರ್ಷಕ್ಕೆ ನೀವು ಇನ್ವೆಸ್ಟ್ಮೆಂಟ್ ನೋಡಿದಾಗ ಅದು ತುಂಬ ಚೆನ್ನಾಗಿ ಗ್ರೋ ಆಗಿರುತ್ತೆ. ದಿನ ನೋಡ್ತಾ ಹೋದಾಗ ನಿಮ್ಮ ಒಂದು ಮೈಂಡ್ ಸೆಟ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ತಾಳ್ಮೆ ಅನ್ನೋದಿರಲಿ. ಸ್ಟಾಕ್ ಮಾರ್ಕೆಟಲ್ಲಿ ನೀವು ಒಳ್ಳೆ ದುಡ್ಡನ್ನ ಮಾಡ್ಕೋಬೋದು. ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡೋದಕ್ಕೆ ಭಾಳಷ್ಟು ಆಪ್ಷನ್ಸ್ಗಳಿದ್ದಾವೆ. ನಾವು ಯಾವುದನ್ನು ಹೇಗೆ ಅರ್ಥ ಮಾಡ್ಕೊತೀವಿ ಮತ್ತು ಹೇಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಒಂದು ಇನ್ವೆಸ್ಟ್ಮೆಂಟ್ ಮತ್ತು ರಿಟರ್ನ್ ಅನ್ನೋದು ಕೂಡ ಡಿಪೆಂಡ್ ಆಗಿದೆ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ಇದರಿಂದ ಬೆನಿಫಿಟ್ ಏನಪ್ಪ ಅಂತಂದರೆ ನಿಮ್ಮ ಒಂದು ಜಾಬ್ ಮೇಲೆ ಇರ್ತಕ್ಕಂಥ ಡಿಪೆಂಡೆನ್ಸಿನ ನೀವು ಕಡಿಮೆ ಮಾಡ್ಕೋಬೋದು. ನಿಮ್ಮ ಒಂದು ರಿಟೈರ್ಮೆಂಟ್ ಪ್ಲ್ಯಾನ್ ಮಾಡ್ಬೋದು. ರಿಟೈರ್ಮೆಂಟ್ ಪ್ಲ್ಯಾನಿಗೆ ನೀವು ಒಂದು ಒಳ್ಳೆಯ ಕಾರ್ಪಸ್ನ ನೀವು ಮ್ಯೂಚುವಲ್ ಫಂಡ್ ಮೂಲಕ ಬಿಲ್ಡ್ ಮಾಡ್ಬೋದು. ಆಮೇಲೆ ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಏನು ಗ್ರೋ ಆಗಿರುತ್ತಲ್ಲ ಅಮೌಂಟ್, ಅದರಿಂದ ನೀವು ಸಿಸ್ಟಮೆಟಿಕ್ ಆಗಿ ವಿಡ್ರಾ ಮಾಡ್ಬೋದು. ತಿಂಗಳ ನೀವು ಸ್ಯಾಲ್ರಿ ರೂಪದಲ್ಲಿ ನೀವು ನಿಮ್ಮ ಒಂದು ಅಕೌಂಟಿಗೆ ಅಮೌಂಟ್ನ ನೀವು ಕ್ರೆಡಿಟ್ ಆಗೋ ಥರ ಮಾಡ್ಕೋಬೋದು. ಅವೆಲ್ಲವೂ ಕೂಡ ಮ್ಯೂಚುವಲ್ ಫಂಡಿಂದ ಸಾಧ್ಯ ಆಗುತ್ತೆ. ಬಟ್ ಅವೆಲ್ಲವೂ ಮಾಡ್ಬೇಕಂತಂದರೆ ಫಸ್ಟು ನಾವು ಟಾರ್ಗೆಟ್ ಹಾಕ್ಕೊಂಡು ನಮ್ಮ ಒಂದು ಇನ್ವೆಸ್ಟ್ಮೆಂಟ್ನ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಕೊತ ಹೋಗಬೇಕು. ಸೊ ಇದಾಗಿತ್ತು ವೀಕ್ಷಕರೇ. ಮೇನಾಗಿ ನಾನು ಇದರಲ್ಲಿ ಏನು ಫೋಕಸ್ ಮಾಡ್ತಾ ಇದ್ದೀನಿ ಅಂತಂದರೆ ಸ್ಟಾಕ್ ಮಾರ್ಕೆಟಲ್ಲಿ ತಾಳ್ಮೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ.
ಸೊ ನೀವು ಸ್ಟಾಕ್ಸ್ ಎಲ್ಲ ಆಗ್ತಾಯಿದ್ರೆ ನೀವು ನೋಡ್ಕೊಳ್ಳಿ. ಅದರಲ್ಲಿ ಕೆಲವೊಬ್ಬರಿಗೆ ನಾವು ಭಾಳ ಧೈರ್ಯದಿಂದ 5-10 ಲಕ್ಷ ರೂಪಾಯಿ ಹಾಕೋದಕ್ಕೆ ನಮ್ಗೆ ಧೈರ್ಯ ಸಾಲೋದಿಲ್ಲ. ಸೊ ಆ ಟೈಮಲ್ಲಿ ನೀವು ಬೇಕಿದ್ರೆ ಮ್ಯೂಚುವಲ್ ಫಂಡಿಗೆ ಹೋಗ್ಬೋದು. ಸೊ ಮ್ಯೂಚುವಲ್ ಫಂಡ್ಗಳ ಮೂಲಕ ನೀವು ಒಂದು ಒಳ್ಳೆಯ ಅಮೌಂಟನ್ನ ನೀವು ನೋಡ್ಬೋದು. ಇವತ್ತಿನ ದಿನ ಎಷ್ಟೋ ಮ್ಯೂಚುವಲ್ ಫಂಡ್ಗಳು 10 ರೂಪಾಯಿದಿಂದ ಸ್ಟಾರ್ಟ್ ಆಗಿರ್ತಕ್ಕಂತಹ ಮ್ಯೂಚುವಲ್ ಫಂಡ್ಗಳು 1500-2000 ರೂಪಾಯಿವರೆಗೂ ಕೂಡ ರೀಚ್ ಆಗಿದ್ದಾವೆ. ಮಾರ್ಕೆಟ್ ಜೊತೆನೇ ಇರ್ರಿ. ಮಾರ್ಕೆಟ್ ಜೊತೆ ಇದ್ದಾಗ ಮಾತ್ರ ನೀವು ಮಾರ್ಕೆಟಲ್ಲಿ ದುಡ್ಡು ಮಾಡೋದಕ್ಕೆ ಆಗುತ್ತಂತೇಳಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಇನ್ನೂ ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.